ಒಂದು ಗ್ರೌಂಡಿಗೆ ಹೋದಾಗ ಈ ಕ್ಷೇತ್ರದಲ್ಲಿ ನಮ್ಮ ಗೆಲುವು ಪಕ್ಕ ಅನ್ನೋದು ಯಾವ ವಿಚಾರಗಳ ಮೇಲೆ ನಿರ್ಧಾರ ಆಗುತ್ತೆ ಮತ್ತು ಒಂದು ವೇಳೆ ನಮಗೆ ಗೆಲ್ಲೋದಕ್ಕೆ ಕಷ್ಟ ಆಗುತ್ತೆ ಅಂತಂದ್ರೆ ಯಾವ ವಿಚಾರಗಳನ್ನ ಬದಲು ಮಾಡಿಕೊಂಡರೆ ಗೆಲುವು ಸಾಧಿಸೋದಕ್ಕೆ ಸಾಧ್ಯ ಆಗತ್ತೆ? ಏನ್ ಸ್ಟ್ರಾಟಜಿ ಮಾಡ್ತೀರಿ, ಅದನ್ನ ಹೇಗ್ ಮಾಡ್ತೀರಿ ಅಂತ? ಒಂದು ಟೈಮ್ ಬೇಕು. ಯಾವುದೇ ಒಂದು ಎಲೆಕ್ಷನ್ಗೆ ಹೋಗಿ ಒಂದು 10-15 ದಿವಸದಲ್ಲಿ ನಾವು ಎಲೆಕ್ಷನ್ ಮಾಡ್ತೀವಿ ಗೆಲ್ತೀವಿ ಅಂದ್ರೆ ಸುಳ್ಳದು. ಮೊದಲಿಂದನ ಅದಕ್ಕೆ ಒಂದು ಫೌಂಡೇಶನ್ ಹಾಕ್ಬೇಕಾಗ್ತದೆ. ಆ ಒಂದು ಯಾವ ಒಂದು ವಿಷಯಗಳ ಬಗ್ಗೆ ಜನರು ಸ್ಪಂದಿಸ್ತಾರೋ ಅದು ಮೊದಲಿಂದನೂ ಅವರು ಮನವರಿಕೆ ಮಾಡ್ಬೇಕಾಗ್ತದೆ. ಆ ಒಂದು ಸ್ಟ್ರಾಟಜಿ ಮೇಲೆ ಅಲ್ಲಿರೋಂತ ಒಂದು ಏನೋ ಓವರ್ ಆಲ್ ವೋಟರ್ ಬೇಸ್ ಏನಿದೆಯೋ ಯಾವ ರೀತಿ ಇದೆಯಾ ಅದನ್ನ ಸ್ಟಡಿ ಮಾಡ್ಬೇಕಾಗ್ತದೆ. ಯಾವ ಲೀಡರ್ಸ್ ನ ಒಂದೊಂದು ಹೋಬ್ಳಿಯಲ್ಲಿ ಆಗ್ಲಿ ಒಬ್ಬ ಜಡ್ಪಿ ಲೀಡರ್ ಆಗ್ಲಿ ಎಲ್ಲೆಲ್ಲಿ ಯಾರ್ಯಾರು ಹಾಕ್ಬೇಕು ಅನ್ನೋದನ್ನು ಅದನ್ನು ಪೊಲಿಟಿಕಲ್ ಸ್ಟ್ರಾಟಜಿ ಅದು. ಸೊ ಅದೆಲ್ಲ ಮಾಡಿದ್ಮೇಲೆನೆ ನಾವು ಒಂದು ಲೆವೆಲ್ ಬರ್ತೀವಿ. ಅದಾದ್ಮೇಲೆ ಹೊರಗಿನಿಂದ ಲೀಡರ್ಸ್ ಬಂದು ತಮ್ಮದೇ ಆದಂತ ಪ್ರಭಾವ ಹಾಕಿ ಅಲ್ಲಿ ಈಗ ಮುಖ್ಯಮಂತ್ರಿಗಳನ್ನ ಕರಿತೀವಿ, ಉಪ ಮುಖ್ಯಮಂತ್ರಿಗಳನ್ನ ಕರಿತೀವಿ, ಬೇರೆ ಬೇರೆ ಲೀಡರ್ಸ್ ಬರ್ತಾರೆ. ಅವರೆಲ್ಲ ಬಂದು ಆ ಒಂದು ಕ್ಯಾಂಪೇನ್ಗೆ ಒಂದು ಇದು ಕೊಡ್ತಾರೆ, ಎನರ್ಜಿ ಕೊಡ್ತಾರೆ. ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಸ್ಟ್ರಾಟಜಿ ಏನಂತಂದ್ರೆ ಜನರು ಯಾವ ರೀತಿ ನಿಮ್ಗೆ ಸ್ಪಂದಿಸ್ತಾ ಇದಾರೆ. ನೀವು ಹೋಗಿ ವಿಷಯಗಳ ಬಗ್ಗೆ ಮಾತಾಡಿದಾಗ, ಮನೆ ಮನೆಗೆ ಹೋಗಿ ಅವ್ರಿಗೆ ಮಾತಾಡಿದಾಗ ಅವ್ರು ಯಾವ ರೀತಿ ನಮ್ಗೆ ಯಾವ ರೀತಿ ಮಾತಾಡ್ತಾ ಇದಾರೆ, ಯಾವ ರೀತಿ ಸ್ಪಂದನೆ ಕೊಡ್ತಾ ಇದಾರೆ, ಅದ್ರ ಮೇಲೆ ನೀವು ಇಲ್ಲ ಇಲ್ಲಿ ಗೆಲುವು ನಿಶ್ಚಿತ ಅಂತ ನಾವು ಹೇಳ್ಬೋದು. ಇಲ್ದೆ ಹೋದಾಗ ಬೇರೆ ಬೇರೆ ವಿಷಯಗಳು ಬಂದಾಗ ನಾವು ಅದನ್ನ ಹೆಂಗೆ ಸ್ಟ್ರಾಟಜಿ ಹೆಂಗ್ ಚೇಂಜ್ ಮಾಡ್ಬೇಕು ಅಂತಾನು ನಾವು ಅಲ್ಲಿ ಇತ್ಕೊಂಡ್ ಮಾಡ್ಬೇಕಾಗ್ತದೆ. ಬಹಳ ಬಹಳ ಟೈಮ್ ಕೊಡ್ಬೇಕಾಗ್ತದೆ. ಪ್ಲಸ್ ಗ್ರೌಂಡ್ ಸ್ಟಡಿ ಮಾಡ್ಬೇಕಾಗ್ತದೆ. ಅದಕ್ಕೆ ಕಾಲಾವಕಾಶ ಬೇಕು, ಅದೇ ರೀತಿ ಒಂದು ಸ್ಟ್ರಾಟಜಿ ಬೇಕಾಗ್ತದೆ. ಓಕೆ ಸರ್, ರಿಸಲ್ಟ್ ನ ನಾವು ಒಟ್ಟಾರೆಯಾಗಿ ನೋಡ್ತೀವಿ, ಆದ್ರೆ ಸ್ಟ್ರಾಟಜಿ ಮಾಡುವಾಗ ವಿಚಾರಗಳು ಒಂದು ಹಳ್ಳಿಗಿಂತ ಇನ್ನೊಂದು ಹಳ್ಳಿಗೆ ಭಿನ್ನವಾಗಿರುತ್ತೆ. ಅದನ್ನ ಹೇಗ್ ಫೋಕಸ್ ಮಾಡ್ತೀರಿ? ಅದೇ ಹೇಳೋದು, ಅದಕ್ಕೆ ಅಲ್ಲಿ ಲೀಡರ್ಸ್ ನ ಹಾಕ್ತಿವಿ. ಅದ್ರ ತಕ್ಕಂತೆ ಯಾ ಲೀಡರ್ ಇಲ್ಲಿ ಆ ಒಂದು ಸಮುದಾಯ ಆಗಿರ್ಬೋದು ಅಥವಾ ಆ ವಿಷಯಗಳ ಇರ್ಬೋದು. ಈಗ ಎಲ್ಲೋ ಒಂದ್ ಕಡೆ ದಲಿತರ ವಿಷಯ ಬಂದಾಗ ಅವ್ರದೇ ಆದಂತ ಒಂದು ಕಾಂಪ್ಲೆಕ್ಸ್ ಇಶ್ಯೂಸ್ ಇರ್ತವೆ. ಏನು ಅವ್ರಿಗೆ ಈ ಸರ್ಕಾರ ಕೊಟ್ಟಿದಂತ ಸವಲತ್ತುಗಳು ಸಿಗ್ತಾ ಇದಾವೆ ಇಲ್ಲ, ಸಿಗದೆ ಹೋದಾಗ ಅದಕ್ಕೆ ನಾವ್ ಏನ್ ಮಾಡ್ಬೇಕು? ಈಗ ಬೇರೆ ಕ್ಯಾಂಡಿಡೇಟ್ ಕೊಡದೆ ಹೋದಾಗ ಇದು ನಾವ್ ಮಾಡಿ ಕೊಡ್ತೀವಿ ಅಂತ ಹೇಳಿ ಒಂದು ಭರೋಸೆ ಕೊಡೋಂತ ನಾಯಕರು ಇರ್ಬೇಕಾಗ್ತದೆ. ಅದಕ್ಕೆ ಹೇಳ್ತಾ ಇದೀನಿ, ಇವತ್ತು ಸತೀಶ್ ಜಾರಕಿಹೊಳಿ ಅವರಂತ ನಾಯಕರು, ಅದೇ ರೀತಿ ಶ್ರೀನಿವಾಸ್ ಮಾನೆ ಅವರು, ಶಿವಾನಂದ್ ಪಾಟೀಲ್ ಅವರು, ಇವರೆಲ್ಲರದು ಯಾಕೆ ಅಷ್ಟು ಆ ಒಂದು ಎಲೆಕ್ಷನ್ ಅಲ್ಲಿ ಪ್ರಭಾವಿತ ಅಂತಂದ್ರೆ ಜನರು ಇವ್ರ ಮಾತುಗಳಿಗೆ ಪ್ರಭಾವಿತರಾಗಿ ನಂಬ್ತಿದ್ರು. ಹೌದು, ಇವ್ರು ಬಂದಿದ್ದಾರೆ, ಇವ್ರು ಹೇಳ್ತಾ ಇದಾರೆ, ನಾವು ಇವ್ರಿಗೆ ವೋಟ್ ಹಾಕ್ಬೇಕು ಅನ್ನೋದು ಆ ಪರಿವರ್ತನೆ ಮಾಡಕ್ಕೆ ಆ ಒಂದು ನಾಯಕತ್ವ ಬೇಕಾಗ್ತದೆ. ಹೋಬ್ಳಿ ವೈಸ್ ನೀವು ಜಿಲ್ಲಾ ಪಂಚಾಯತಿ ವೈಸ್, ತಾಲೂಕ್ ಪಂಚಾಯತಿ ವೈಸ್, ಬೂತ್ ವೈಸ್ ನೀವು ಆ ನಾಯಕರನ್ನ ಹಾಕ್ಬೇಕಾಗ್ತದೆ.